ಟಾರ್ಗೆಟ್ 20 ಹೊತ್ತಿರುವಂತಹ ಕಾಂಗ್ರೆಸ್ನಲ್ಲಿ ಗುರಿ ತಲುಪುವುದೇ ಸವಾಲಾಗಿದೆ. ಸಚಿವರ ನಡುವಿನ ಮುಸುಕಿನ ಗುದ್ದಾಟ ಪಕ್ಷದ ಕಾರ್ಯಕರ್ತರನ್ನ ಚಿಂತೆಗೆ ದೂಡಿದೆ. ಬೆಳಗಾವಿಯಲ್ಲಿ ಸತೀಶ್ ವರ್ಸಸ್ ಹೆಬ್ಬಾಳ್ಕರ್ ಫೈಟ್ ತೀವ್ರಗೊಳ್ತಾ ಇದೆ. ಪ್ರಿಯಾಂಕಾ ಗಾಂಧಿ ರಾಜ್ಯದ ಕೊಪ್ಪಳದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಚರ್ಚೆಯೊಂದು ಜನ್ಮ ತಾಳಿದೆ. ಈ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ಕೋಟೆಯೊಳಗೆ ದಾಯಾದಿ ಕಾಳಗ ಮುಗಿಯದ ಕಥೆಯಾಗಿದೆ. ಬೆಳಗಾವಿಯಲ್ಲಿ ಯಾದವಿ ಕಲಹ ವಿಪರೀತಕ್ಕೆ ಹೋಗಿದೆ. ಕುಂದಾನಗರಿಯ ಈ ಅಂತರ್ಯುದ್ಧ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಮ್ಮೆ ಮುಳುವಾಗುವ ಭೀತಿ ಮಡಿಸಿದೆ. ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ನಡುವೆ ಸೃಷ್ಟಿಯಾದ ಶೀತಲ ಸಮರ ಲೋಕಸಭಾ ಚುನಾವಣೆಯಲ್ಲಿ ಮತ್ತಷ್ಟು ಧಗಧಗಿಸುವ ಆತಂಕ ಇದೆ. ಸಾಮ್ರಾಜ್ಯದಲ್ಲಿ ಮತ್ತಷ್ಟು ಅಂತರ್ಯುದ್ಧದ ಜ್ವಾಲೆ. ವಿದೇಶಕ್ಕೆ ತೆರಳಿದ ಸಾಹುಕಾರ್ ಮೇಲೆ ಡಿಕೆಶಿ ಕಣ್ಣು. ಡಿಸಿಎಂ ಪಟ್ಟದ ಚದುರಂಗದ ದಾಳ ಉರುಳಿಸಿದ ಮಾಸ್ಟರ್ ಮೈಂಡ್ ಸಚಿವ ಸತೀಶ್ ಈಗ ಡೆಲ್ಲಿಯಲ್ಲಿ ಗೇಮ್ ಮುಗಿಸಿ ವಿದೇಶಕ್ಕೆ ಫ್ಲೈಟ್ ಹತ್ತಿದ್ದಾರೆ. ಈ ಬೆನ್ನಲ್ಲೇ ಬೆಳಗಾವಿ ಪಾಲಿಟಿಕ್ಸ್ ಜಿದ್ದಿಗೆ ತಿರುಗಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಲರ್ಟ್ ಆಗಿದ್ದಾರೆ. ಜಿಲ್ಲೆಯಲ್ಲಿ 2 ಲೋಕಸಭಾ ಕ್ಷೇತ್ರಗಳಿದ್ದು ಅಭ್ಯರ್ಥಿ ಆಯ್ಕೆಯೇ ಇಬ್ಬರ ಮಧ್ಯೆ ಸಮರಕ್ಕೆ ಬುನಾದಿ ತೋಡಿದೆ. ಇದು ಕಾಂಗ್ರೆಸ್ನಲ್ಲಿ ತಲೆನೋವು ಉಲ್ಬಣಿಸುವಂತೆ ಮಾಡಿದೆ. ಮೊನ್ನೆಯಷ್ಟೇ ದೆಹಲಿಗೆ ತೆರಳಿದ್ದ ಲೋಕೋಪಯೋಗಿ ಸಚಿವರು ಡೆಲ್ಲಿ ಕಾಮಗಾರಿ ಮುಗಿಸಿ ವಿದೇಶಕ್ಕೆ ಹಾರಿದ್ದಾರೆ ಅಂತ ಗೊತ್ತಾಗಿದೆ. ಆದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ವಿದೇಶಕ್ಕೆ ಇನ್ಯಾರು ಹೋಗಿದ್ದಾರೆ ಅನ್ನೋ ಪ್ರಶ್ನೆಗಳು ಶುರುವಾಗಿದೆ. ಹೀಗಾಗಿ ಸತೀಶ್ ನಡೆ ಬಗ್ಗೆ ಡಿಕೆಶಿ ಮತ್ತು ಹೆಬ್ಬಾಳ್ಕರ್ ಕಣ್ಣು ನೆಟ್ಟಿದ್ದಾರೆ. 3 ಡಿಸಿಎಂಗಳ ನೇಮಕಕ್ಕೆ ಸತೀಶ್ ಜಾರಕಿಹೊಳಿ ಪ್ರಬಲವಾಗಿ ಧ್ವನಿ ಎತ್ತಿದವರು. ಇತ್ತೀಚೆಗೆ ವಿದೇಶಕ್ಕೆ ಹೋಗಿ ಬಂದ ಬಳಿಕ ಡಿಸಿಎಂ ಸ್ಥಾನಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹೈಕಮಾಂಡ್ ಬಳಿಯೂ ಡಿಸಿಎಂಗಳ ನೇಮಕ ಬಗ್ಗೆ ಚರ್ಚಿಸಿದ್ರು. ವರಿಷ್ಠ ನಾಯಕರನ್ನ ಭೇಟಿ ಮಾಡಿ ಲೋಕಸಭೆಯಲ್ಲಿ ಸಚಿವರ ಸ್ಪರ್ಧೆ ಕುರಿತು ಸಮಾಲೋಚನೆ ನಡೆಸಿದ್ರು ಅಂತ ಗೊತ್ತಾಗಿದೆ. ಈಗ ಮತ್ತೆ ವಿದೇಶಕ್ಕೆ ತೆರಳಿರುವ ಸಚಿವ ಸತೀಶ್ ಜಾರಕಿಹೊಳಿ ಅಲ್ಲಿಂದಾನೇ ರಾಜಕೀಯ ದಾಳ ಉರುಳಿಸ್ತಾರಾ ಅನ್ನೋ ಅನುಮಾನ ಸಾಹುಕಾರ್ ಮೇಲೆ ನೆಟ್ಟಿದೆ. ಹೌದು, ವಿದೇಶ ಪ್ರವಾಸದಿಂದ ವಾಪಸ್ ಬಂದ ಬಳಿಕ ಹೊಸ ಲೆಕ್ಕಾಚಾರ ಶತಸಿದ್ಧ ಅನ್ನೋ ಮಾತು ಕಾಂಗ್ರೆಸ್ ವಲಯದಲ್ಲಿ ಕೇಳೋಕ್ ಸಿಗ್ತಾ ಇದೆ. ಹೀಗಾಗಿ ಸ್ವಪಕ್ಷದಲ್ಲಿ ಡಿಸಿಎಂ ಹಾಗೂ ಹೆಬ್ಬಾಳ್ಕರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಎಂಬಂತಾಗಿದೆ. ಹನುಮನಾಡಿನಿಂದ ಸ್ಪರ್ಧಿಸ್ತಾರ ಪ್ರಿಯಾಂಕಾ ಗಾಂಧಿ. ಪ್ರಿಯಾಂಕಾ ಸ್ಪರ್ಧೆ ಬಗ್ಗೆ ಶಿವರಾಜ ತಂಗಡಗಿ ಹೇಳಿದ್ದೇನು? ಇತ್ತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಿಂದ ಸ್ಪರ್ಧಿಸೋ ಬಗ್ಗೆ ವದಂತಿ ಹರಡಿದೆ. ಕಾಂಗ್ರೆಸ್ ಅಧಿಕಾರದಲ್ಲಿರುವ ಕರ್ನಾಟಕದ ಕೊಪ್ಪಳ ಅಥವಾ ತೆಲಂಗಾಣದ ಯಾವುದಾದ್ರೂ ಕ್ಷೇತ್ರದಲ್ಲಿ ಸ್ಪರ್ಧಿಸಬಹುದು ಎಂಬ ಸುದ್ದಿ ಹಬ್ಬಿದೆ. ಸ್ಥಳೀಯ ಕಾಂಗ್ರೆಸ್ ಘಟಕಕ್ಕೆ ತಿಳಿಸದೆ ಎಐಸಿಸಿ ಈಗಾಗಲೇ ಕೊಪ್ಪಳ ಕ್ಷೇತ್ರದಲ್ಲಿ ಸಮೀಕ್ಷೆಗಳನ್ನ ನಡೆಸಿದೆ ಅಂತ ಆಂಗ್ಲ ವೆಬ್ಸೈಟ್ ಒಂದು ವರದಿ ಮಾಡಿದೆ. ಆದ್ರೆ ಕಾಂಗ್ರೆಸ್ನ ಯಾವೊಬ್ಬ ಹಿರಿಯ ನಾಯಕರು ಇದನ್ನ ಖಚಿತಪಡಿಸಿಲ್ಲ. ಆ ಬಗ್ಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ತಂಗಡಗಿ, ಅವರು ಬಂದ್ರೆ ರೆಡ್ ಕಾರ್ಪೆಟ್ ನಲ್ಲಿ ಕ್ಷೇತ್ರದ ಜನ ಸ್ವಾಗತಿಸುತ್ತಾರೆ ಅಂತ ಹೇಳಿದ್ದಾರೆ. ಅತ್ಯಂತ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರು ಕೊಪ್ಪಳ ಕ್ಷೇತ್ರಕ್ಕೆ ಬಂದು ನಿಂತ್ರೆ ಬರ್ತೀನಿ ಅಂದ್ರೆ ರೆಡ್ ಕಾರ್ಪೆಟ್ ಆಗಿ ಸ್ವಾಗತವನ್ನು ಈ ಕ್ಷೇತ್ರದ ಜನರು, ಈ ಜಿಲ್ಲೆಯ ಜನರು, ಈ ಕ್ಷೇತ್ರದ ಜನರು ಮಾಡ್ತಾರೆ. ಮತ್ತು ಇಡೀ ದೇಶದೊಳಗನೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಎಲ್ಲಿದೆ ಅನ್ನೋದನ್ನು ಈ ದೇಶಕ್ಕೆ ಪರಿಚಯ ಆಗುತ್ತೆ. ಒಟ್ಟಾರೆ ಲೋಕಸಭಾ ಎಲೆಕ್ಷನ್ ಹತ್ತಿರವಾಗ್ತಿದ್ದು ದಕ್ಷಿಣ ಭಾರತದಿಂದ ಪ್ರಿಯಾಂಕಾ ಸ್ಪರ್ಧಿಸ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಈ ಹಿಂದೆ ಗಾಂಧಿ ಕುಟುಂಬಕ್ಕೆ ಪುನರ್ಜನ್ಮ ನೀಡಿದ್ದ ಕರ್ನಾಟಕ ಪ್ರಿಯಾಂಕಾ ಸ್ಪರ್ಧಿಸಿದ್ದಲ್ಲಿ ಹೊಸ ಇತಿಹಾಸ ಬರೆದಂತಾಗಲಿದೆ. ಒಂದ್ ವೇಳೆ ಸ್ಪರ್ಧೆ ಮಾಡಿದ್ದಲ್ಲಿ ರಾಜ್ಯ ಕಾಂಗ್ರೆಸ್ನ ಆಂತರಿಕ ಕಲಹಕ್ಕೂ ವ್ಯಾಕ್ಸಿನೇಷನ್ ಆದಂತಾಗಲಿದೆ. ಕೊಪ್ಪಳದಿಂದ ರಾಜು ಬಿಆರ್ ಜೊತೆ ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.